ಒಂದು ದೊಡ್ಡ ನಗರ, ಒಬ್ಬ ಶಕ್ತಿಶಾಲಿ ನಾಯಕ ಮತ್ತು ಒಂದೇ ಒಂದು ರಾತ್ರಿ ಅದು ಎಲ್ಲವನ್ನೂ ಬದಲಾಯಿಸ್ಬಿಡುತ್ತೆ. ಪೇಪರ್ಗಳಲ್ಲಿ, ದಾಖಲೆಗಳಲ್ಲಿ ಇದೊಂದು ಆಕ್ಸಿಡೆಂಟ್ ಅಷ್ಟೇ. ಆದ್ರೆ ನಿಜವಾಗ್ಲೂ ನಡೆದ ಕತೆ ಬೇರೆನೇ ಇತ್ತು ಅಂತ ಕೆಲವರು ಇವತ್ತಿಗೂ ಹೇಳ್ತಾರೆ. ಯಾಕೆ ಗೊತ್ತಾ? ಯಾಕಂದ್ರೆ ಸತ್ಯ ಅಷ್ಟು ಸುಲಭವಾಗಿ ಸಾಯಲ್ಲ. ಹಾಗಾದ್ರೆ ನಿಜವಾಗ್ಲೂ ಆ ರಾತ್ರಿ ಆಗಿದ್ದೇನೋ, ಎಲ್ರೂ ಮುಚ್ಚಿ ಹಾಕೋಕೆ ಪ್ರಯತ್ನ ಪಡ್ತಿರೋ ಆ ರಹಸ್ಯವಾದ್ರೂ ಏನು? ಬನ್ನಿ ನನ್ಜೊತೆ ಆ ಕರಾಳ ರಾತ್ರಿಯ ಹಿಂದಿನ ಸತ್ಯವನ್ನ ಹುಡ್ಕೋಣ. ಈ ಕಥೆಯ ಕೇಂದ್ರದಲ್ಲಿರೋದು ಒಬ್ಬ ದೊಡ್ಡ ರಾಜಕೀಯ ನಾಯಕ. ಜನ ಅವ್ರಿಗೆ ನಮ್ಮ ನಾಯಕ ಅಂತಿದ್ರು. ಅವರ ಒಂದು ಮಾತಿಗೆ ಇಡೀ ರಾಜ್ಯ ನಿಲ್ಲುತ್ತಿತ್ತು. ನೋಡಿ, ಹೊರಗಡೆ ಜನರಿಗೆ ಅವರೊಬ್ಬ ಹೀರೋ. ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನ ತಂದು ಊರಿಗೆ ಒಳ್ಳೇದ್ ಮಾಡಿದವರು. ಅಧಿಕಾರ, ಹಣ, ಪ್ರಭಾವ ಯಾವುದಕ್ಕೂ ಕಮ್ಮಿ ಇರ್ಲಿಲ್ಲ. ಆದ್ರೆ ತೆರೆಮರೆಯಲ್ಲಿ ನಡೆದಿದ್ದೇ ಬೇರೆ. ಅದೇ ರಾತ್ರಿ ಒಂದು ಸೀಕ್ರೆಟ್ ಮೀಟಿಂಗ್ ನಡೆಯುತ್ತೆ. ಆ ಮೀಟಿಂಗ್ನಲ್ಲಿ ಅವರು ತಗೊಂಡ ಒಂದೇ ಒಂದು ನಿರ್ಧಾರ ಇಡೀ ನಗರದ ತಲೆಬರಹವನ್ನೇ ಬರೆಯುವಂತಿತ್ತು. ಆ ಮೀಟಿಂಗ್ ಮುಗಿದು ಹೊರಬಂದಾಗ ಅಲ್ಲಿದ್ದ ಪ್ರತಿಯೊಬ್ಬರ ಮುಖದಲ್ಲೂ ಏನೋ ಒಂದು ಆತಂಕ ಕಾಣಿಸ್ತಿತ್ತು. ಆ ಸೀಕ್ರೆಟ್ ಮೀಟಿಂಗ್ ಮುಗೀತು. ನಾಯಕ ಒಬ್ರೇ ಕಾರ್ನಲ್ಲಿ ಮನೆಗೆ ಹೊರಟ್ರು. ರಸ್ತೆ ಪೂರ್ತಿ ಖಾಲಿ ಖಾಲಿ, ದಟ್ಟ ಕತ್ಲು. ಆ ಕತ್ಲಲ್ಲಿ ಬೀದಿ ದೀಪಗಳು ಮಿಣುಕ್ ಮಿಣುಕ್ ಅಂತ ಮಿಣುಕ್ತಿದ್ವು. ಏನೋ ಕೆಟ್ಟದ್ ಆಗುತ್ತೆ ಅನ್ನೋ ಹಾಗೆ ಒಂದು ಮುನ್ಸೂಚನೆ ಕೊಡ್ತಿತ್ತೇನೋ. ಅಷ್ಟ್ರಲ್ಲೇ ಇದ್ದಕ್ಕಿದ್ದಂತೆ ಅವರ ಕಾರ್ ಕಂಟ್ರೋಲ್ ತಪ್ಪುತ್ತೆ. ರಸ್ತೆ ಬದಿಗೆ ಹೋಗಿ ಅಪ್ಪಳಿಸುತ್ತೆ. ಎಲ್ಲವೂ ಕೆಲವೇ ಸೆಕೆಂಡುಗಳಲ್ಲಿ ಮುಗಿದು ಹೋಗಿತ್ತು. ಪೊಲೀಸರು ಬಂದ್ರು, ಇನ್ವೆಸ್ಟಿಗೇಷನ್ ಮಾಡಿದ್ರು. ಅವರ ಫೈನಲ್ ರಿಪೋರ್ಟ್ನಲ್ಲಿ ಇದ್ದಿದ್ದು ಒಂದೇ ಲೈನ್: ಇದು ಕೇವಲ ಒಂದು ಅಪಘಾತ ಅಷ್ಟೇ. ಕೇಸ್ ಕ್ಲೋಸ್, ಫೈಲ್ ಮುಚ್ಚೋಯ್ತು. ಆದ್ರೆ ಆ ರಿಪೋರ್ಟ್ನಲ್ಲಿದ್ದ ಒಂದು ಚಿಕ್ಕ ಡೀಟೇಲ್ ಯಾರ ಕಣ್ಣಿಗೂ ಬೀಳೇ ಇಲ್ಲ. ಅದೇನಂದ್ರೆ ಕಾರಿನ ಬ್ರೇಕ್ ಫೇಲ್ ಆಗಿತ್ತು. ಇದು ಕಾಕತಾಳೀಯವಾ ಅಥವಾ ಇದ್ರ ಹಿಂದೆ ಬೇರೆ ಏನಾದ್ರೂ ಕಥೆ ಇದ್ಯಾ? ಈ ಒಂದೇ ಒಂದು ಪ್ರಶ್ನೆ ಇಡೀ ರಹಸ್ಯದ ಬಾಗಿಲನ್ನೇ ತೆರೆಯಿತು. ಕತೆ ಇಲ್ಲಿಗೆ ಮುಗಿದಿದ್ರೆ ಚೆನ್ನಾಗಿರ್ತಿತ್ತು. ಆದ್ರೆ ಹಾಗಾಗ್ಲಿಲ್ಲ. ಯಾಕಂದ್ರೆ ಈ ಇಡೀ ಘಟನೆಯ ಬಗ್ಗೆ ಅನುಮಾನಪಟ್ಟ ಒಬ್ಬ ಯುವ ಪತ್ರಕರ್ತ ಸೀನ್ಗೆ ಎಂಟ್ರಿ ಕೊಡ್ತಾನೆ. ಅವನಿಗೆ ಇದು ಆಕ್ಸಿಡೆಂಟ್ ಅಂತ ಅನಿಸ್ಲೇ ಇಲ್ಲ. ಇದರ ಹಿಂದೆ ಏನೋ ದೊಡ್ಡ ಸಂಚು ಅಡಗಿದೆ ಅಂತ ಅವನು ಮನ್ಸು ಹೇಳ್ತಿತ್ತು. ಸರಿ, ಅವನು ತನ್ನದೇ ಆದ ತನಿಖೆ ಶುರು ಮಾಡ. ಮೊದಲು ಆ ರೋಡ್ನಲ್ಲಿದ್ದ ಒಂದೊಂದು ಸಿಸಿಟಿವಿ ಫುಟೇಜನ್ನು ಜಾಲಾಡ್ದ. ಆಮೇಲೆ ಆ ರಹಸ್ಯ ಮೀಟಿಂಗ್ ಬಗ್ಗೆ ಮಾಹಿತಿ ಕಲೆ ಹಾಕಿದ. ಆಗ್ಲೇ ಅವನಿಗೆ ಆ ಶಾಕಿಂಗ್ ವಿಷಯ ಗೊತ್ತಾಗಿದ್ದು. ಮೀಟಿಂಗ್ನಲ್ಲಿದ್ದ ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದಂತೆ ಮಾಯವಾಗ್ಬಿಟ್ಟಿದ್ದ. ಅವನ ತನಿಖೆ ಮುಂದೆ ಸಾಗಿದ ಹಾಗೆ ಇನ್ನೊಂದು ದೊಡ್ಡ ಸುಳಿವು ಸಿಕ್ತು. ಆಕ್ಸಿಡೆಂಟ್ ಆಗೋಕೆ ಕೆಲವೇ ಸೆಕೆಂಡ್ಗಳ ಮುಂಚೆ ಆ ನಾಯಕ ಯಾರಿಗೂ ಒಂದು ಫೋನ್ ಕಾಲ್ ಮಾಡಿದ್ರು. ಆ ಒಂದು ಕಾಲ್, ಅದೇ ಆ ನಾಯಕನ ಕೊನೆಯ ಕರೆ. ಅದ್ರಲ್ಲಿ ಏನಿರ್ಬೋದು? ಆ ಕರೆಯಲ್ಲಿ ಅಡಗಿರೋ ಸತ್ಯವಾದ್ರೂ ಏನು? ಇಡೀ ರಹಸ್ಯದ ಕೀಲಿಕೈ ಆ ಕರೆಯಲ್ಲೇ ಇತ್ತಾ? ಇಂಟ್ರೆಸ್ಟಿಂಗ್ ಅಂದ್ರೆ ಆ ಕಾಲ್ ರೆಕಾರ್ಡ್ ಆಗಿತ್ತು. ಆ ಕೊನೆ ಕ್ಷಣಗಳಲ್ಲಿ ಅವ್ರು ಏನ್ ಮಾತಾಡಿರ್ಬೋದು ಅಂತ ಗೆಸ್ಗಡಕ್ಕಾಗುತ್ತಾ? ಅವರ ಮಾತುಗಳು ತುಂಬಾನೇ ಸ್ಪಷ್ಟವಾಗಿದ್ವು. ಇದು ತುಂಬಾ ಅಪಾಯಕಾರಿ ನಿರ್ಧಾರ. ನಾವು ಇದನ್ನ ನಿಲ್ಲಿಸಲೇಬೇಕು ಅಂದ್ರೆ ಅವರೇ ಒಪ್ಕೊಂಡಿದ್ದ ನಿರ್ಧಾರದ ಬಗ್ಗೆ ಅವರಿಗೆ ಕೊನೆ ಕ್ಷಣದಲ್ಲಿ ಪಶ್ಚಾತ್ತಾಪ ಆಗಿತ್ತು. ಅದನ್ನ ಹೇಗಾದ್ರೂ ಮಾಡಿ ತಡೆಯೋಕೆ ಪ್ರಯತ್ನ ಪಡ್ತಿದ್ರು. ಅಷ್ಟೇ ಅಲ್ಲ, ಆ ಪತ್ರಕರ್ತನ ತನಿಖೆಯಲ್ಲೇ ಇನ್ನೊಂದು ಸ್ಫೋಟಕ ಸತ್ಯ ಹೊರಬಂತು. ಅದು ಬ್ರೇಕ್ ಫೇಲ್ ಆಗಿರ್ಲಿಲ್ಲ. ಯಾರೋ ಬೇಕಾಂತನೇ ಬ್ರೇಕ್ಗಳನ್ನ ಹಾಳು ಮಾಡಿದ್ರು. ಇದರರ್ಥ ಒಂದೇ: ಇದು ಅಪಘಾತ ಅಲ್ಲ, ಇದೊಂದು ಕೊಲೆ. ಸತ್ಯ ಹೊರಗೆ ಬಂತು. ಆದ್ರೆ ಕತೆಗೆ ಒಂದು ಟ್ವಿಸ್ಟ್ ಸಿಕ್ತು. ಸತ್ಯಕ್ಕೆ ಬೆಲೆ ಸಿಗಲಿಲ್ಲ. ಬದಲಾಗಿ ಎಲ್ಲವೂ ಇದ್ದಕ್ಕಿದ್ದಂತೆ ಸೈಲೆಂಟ್ ಆಯ್ತು. ಸತ್ಯದ ಗಂಟಲನ್ನೇ ಹಿಸುಕೊಲಾಯಿತು. ಯಾವುದೇ ಕಾರಣ ಕೊಡದೆ ಆ ಕೇಸ್ನ ಇದ್ದಕ್ಕಿದ್ದಂತೆ ಕ್ಲೋಸ್ ಮಾಡಲಾಯಿತು. ಇಡೀ ತನಿಖೆಯನ್ನೇ ನಿಲ್ಸ್ಬಿಟ್ರು. ಇನ್ಯಾರೂ ಪ್ರಶ್ನೆ ಮಾಡೋ ಹಾಗೆ ಇರ್ಲಿಲ್ಲ. ಮತ್ತು ಸತ್ಯದ ಬೆನ್ನಟ್ಟಿದ ಆ ಯುವ ಪತ್ರಕರ್ತ, ಅವನೂ ಕೂಡ ಕಣ್ಮರೆಯಾದ. ಎಲ್ಲಿ ಹೋದ, ಏನಾದ ಅಂತ ಯಾರಿಗೂ ಗೊತ್ತಾಗ್ಲಿಲ್ಲ. ಅವನೂ ಕೂಡ ಆ ರಹಸ್ಯದ ಜೊತೆಯೇ ಕಳೆದು ಹೋದ. ಅಧಿಕೃತವಾಗಿ ಕಥೆ ಮುಗ್ದೋಗಿತ್ತು. ಆದ್ರೆ ನಗರದ ಗಲ್ಲಿಗಳಲ್ಲಿ ಗುಸುಗುಸು ಶುರುವಾಗಿತ್ತು. ಜನ ಮಾತಾಡ್ಕೊಳ್ಳಕ್ ಶುರು ಮಾಡಿದ್ರು. ಇದು ಅಪಘಾತ ಅಲ್ಲ, ಇದು ಪಕ್ಕಾ ಪ್ಲಾನ್ ಮಾಡಿರೋದು ಅಂತ. ಆ ಮಾತುಗಳು ಇವತ್ತಿಗೂ ಆ ನಗರದಲ್ಲಿ ಕೇಳಿಬರುತ್ತೆ. ಆದ್ರೆ ಯಾರು ಮಾಡಿದ್ರು? ಆ ಮೀಟಿಂಗ್ನಲ್ಲಿದ್ದವರೇನಾ ಅಥವಾ ಬೇರೆ ಯಾರಾದ್ರೂ ಇದರ ಹಿಂದೆ ಇದ್ರಾ? ಎಲ್ಲಕ್ಕಿಂತ ಮುಖ್ಯವಾಗಿ ಯಾಕೆ ಮಾಡಿದ್ರು? ಈ ಪ್ರಶ್ನೆಗಳಿಗೆ ಉತ್ತರ ಇವತ್ತಿಗೂ ಸಿಕ್ಕಿಲ್ಲ. ಉತ್ತರಗಳು ಆ ಕತ್ತಲಲ್ಲೇ ಹೂತ್ಹೋಗಿವೆ. ಅಧಿಕಾರದ ಆಟದಲ್ಲಿ ಕೆಲವು ಸತ್ಯಗಳು ಹೀಗೆ ಸತ್ತೋಗ್ತವೆ. ಕೆಲವು ರಹಸ್ಯಗಳು ಕತ್ತಲೆಯಲ್ಲೇ ಶಾಶ್ವತವಾಗಿ ಉಳಿದುಬಿಡ್ತವೆ. ಈಗ ನೀವೇ ಹೇಳಿ, ಆ ರಾತ್ರಿ ನಡೆದಿದ್ದು ನಿಜವಾಗಲೂ ಒಂದು ಆಕ್ಸಿಡೆಂಟಾ ಅಥವಾ ಎಲ್ಲವನ್ನೂ ಮುಚ್ಚಿಹಾಕೋಕೆ ನಡೆಸಿದ ಒಂದು ವ್ಯವಸ್ಥಿತ ಸಂಚಾ?